ದಂಗೆ ಎಬ್ಬಿಸ್ತೀನಿ ಅಂದವರು ಸೌಮ್ಯ ಸ್ವಭಾವದವರ, ನಗರಸಭೆಗೆ ಬೆಂಕಿ ಹಚ್ತೀನಿ ಅಂದವರು ಅಂತವರು ಶಾಂತ ಸ್ವಭಾವದವರ. ರಾಜೀವ್ ಗೌಡ ಸೌಮ್ಯ ಸ್ವಭಾವದವನು ಅಂತ ಸಚಿವ ಮುನಿಯಪ್ಪನವರು ಕರೆದು ಬುದ್ಧಿ ಹೇಳ್ತೀನಿ ಅಂತ. ಬುದ್ಧಿ ಅಲ್ರಿ, ಫಸ್ಟ್ ಒಳಗಡೆಗೆ ಹಾಕಿಸ್ರಿ. ಮಿನಿಸ್ಟರ್ ಆಗಿದ್ಕೊಂಡು ಏನ್ರಿ ಮಾತನಾಡ್ತೀರಾ ನೀವು? ಅಧಿಕಾರದಲ್ಲಿದ್ದವರು ಹೀಗೆ ಮಾತನಾಡಬಾರ್ದು. ಬರೀ ಅಲ್ಲಿಗೆ ಮುಗಿತಾ? JDSನವ್ರು ಬ್ಯಾನರ್ ಹಾಕಿದಾಗ ತೆಗೆದಿಲ್ಲ ಅನ್ನೋದು ರಾಜೀವ್ ವಾದ. ಅದೇನೇ ಇರಲಿ, ಬ್ಯಾನರ್ ವಿಚಾರದಲ್ಲಿ ನೀವು ಕಿತ್ತಾಡ್ಕೊಂಡು ಇನ್ನೊಬ್ಬರಿಗೆ ಬಾಯಿಗೆ ಬಂದಂಗೆ ಮಾತನಾಡೋದ್ರ ಬಗ್ಗೆ ಸಮಜಾಯಿಸಿ ಕೊಡ್ತಿರಲ್ಲ, ನೀವು ಸಮರ್ಥನೆ ಮಾಡ್ಕೊಳ್ತಿರಲ್ಲ. ನೀವು ಮಂತ್ರಿ ಆಗಿರೋಕೆ ಇದ್ದೀರಾ ನೋಡಿ, ಯೋಚನೆ ಮಾಡ್ಕೊಳ್ಳಿ ಫಸ್ಟು. ಯಾವುದನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ಯಾವುದನ್ನ ಬಿಡಬೇಕು ಅಂತ ಹೇಳಿ. ನಿಮಗೂ ಮಗಳಿಲ್ವಾ? ನಿಮ್ಮ ಮಗಳಿಗೆ ಹೀಗೆ ಯಾರಾದರೂ ಮಾತಾಡಿದ್ರೆ ಏನು ಮಾಡ್ತಾ ಇದ್ದೀರಾ ಮಿಸ್ಟರ್ ಮುನಿಯಪ್ಪನವರೇ? ಏನು ಮಾಡ್ತಾ ಇದ್ರಿ? ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಇಂಥ ಎಮೋಷನ್ ಆಗಬಾರ್ದಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿಯಿಲ್ಲ ಅಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋರು ಭಾಳ ಸೌಮ್ಯ ಸಮಾಧಾನ ಇರಬೇಕು. ಏನೇ ವ್ಯತ್ಯಾಸಗಳಿದ್ರೂ ಕೂಡ ಕುಂತು ಕೂಲಂಕುಷವಾಗಿ ಮಾತಾಡೋದು. ಏನು ಅವ್ರ ವಾದ? ದಳದವ್ರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿತ್ತು, ಅದನ್ನು ಮುನ್ಸಿಪಾಲ್ಟಿಯವರು ತೆಗೀಲಿಲ್ಲ, ನಮ್ಮದಾಗಿದ್ದರೆ ತೆಗೆದುಬಿಟ್ರು ಅನ್ನೋದು ವಾದ. ಆ ವಾದ ಇದ್ದರೂ ಕೂಡ ನೇರವಾಗಿ ಮಾತಾಡೋದಕ್ಕೆ ಪರಿಹಾರ ಕಂಡುಹಿಡಬೇಕಿದ್ರೆ ಈ ರೀತಿ ಅವಹೇಳನವಾದಂಥ ಒಂದು ಬ್ಯಾನರನ್ನು ತೆಗೆದಿಟ್ಟು ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತನಾಡ್ತೀರಿ. ಎಲ್ಲ ಬ್ಯಾನರ್ಗಳನ್ನು ಕಿತ್ತು ಹಾಕಿದ್ರಾ? ಏನ್ರಿ ಸಮಜಾಯಿಸಿ ಕೊಡ್ತೀರಾ ಮಾನ್ಯ ಮಂತ್ರಿಗಳೇ? ಅಲ್ಲಿ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ. ಅದನ್ನು ಸಮಜಾಯಿಸಿ ಕೊಡಬೇಕಾ?